ತೆಲಂಗಾಣ ಒಳಗ ಕಾನೂನು ಎಲ್ಲಾರ್ಗೂ ಸರಿಸಮನಾಗಿ ಫಾಲೋ ಆಗಲ್ಲ. ನ್ಯಾಯಾಂಗ ಅಧಿಕಾರಿಗಳಿಗೂ ಕೂಡ ಮುಸ್ಲಿಂ ಮೆಜಾರಿಟಿ ಏರಿಯಾ ಹೋಗಾಕ ಭಯ ಆಗ್ತೈತಿ. ಓವೈಸಿ ಪಕ್ಷದ ಎಂಎಲ್ಎಗಳು ಪೊಲೀಸರನ್ನೂ ಬಿಡಾಕತ್ತಿಲ್ಲ. ಕೋರ್ಟ್ ಹೇಳೋ ಆದೇಶ ಇವರಿಗೆ ಲೆಕ್ಕನೇ ಇಲ್ಲ. ಬಂಗಾಳದಾಗ ಆಗಿದ್ದ ಸ್ಥಿತಿ ತೆಲಂಗಾಣಕ್ಕೆ ತಲುಪಿಬಿಟ್ಟೆ. ತೆಲಂಗಾಣ ಹೈಕೋರ್ಟ್ ತೀರ್ಪನ್ನು ಕೂಡ ಫಾಲೋ ಮಾಡೋ ಮಂದಿ ಅವರಲ್ಲ. ತೆಲಂಗಾಣ ಹೈಕೋರ್ಟ್ ತೀರ್ಪಿಗೂ ಕೂಡ ಕೋಮು ಬಣ್ಣ ಬಳಿಯಾಕತ್ತಾರೆ. ಬಂಗಾಳದಾಗ 15 ವರ್ಷ ಮಮತಕ್ಕನ ಆಡಳಿತದಾಗ ಏನೇನೆಲ್ಲ ಬದಲಾವಣೆ ಆಗಿತ್ತು, ಯಾವ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ರು, ಹಿಂದೂಗಳ ಮೇಲೆ ದೌರ್ಜನ್ಯ, ಅವರಿಗೆ ಮೂಲಭೂತ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡೋದ್ರ ತನಕ ಏನೇನೆಲ್ಲ ಪಾರ್ಶಿಯಾಲಿಟಿ ಮಮತಕ್ಕ ಮಾಡಿದ್ರು ಅನ್ನೋದು ನಾವು ನೋಡಕ್ಕೆ ಹತ್ತೀವಿ. ಅದಷ್ಟೇ ಅಲ್ರಿ, ಕಾನೂನು ಕೂಡ ಬರೀ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗ್ತಿತ್ತಂತ. ಬೇರೆ ಧರ್ಮದವರು ಅಂದ್ರೆ ಮುಸ್ಲಿಮರು ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿರ್ಲಿಲ್ಲಂತ. ಮುಖ್ಯವಾಗಿ ಟ್ರಾಫಿಕ್ ರೂಲ್ಸ್ ಒಳಗ ಹಿಂದೂಗಳನ್ನು ಜಸ್ಟ್ 1 ಸೆಕೆಂಡ್ ಒಳಗೆ ಹಿಡಿತಿದ್ರಂತ. ಬಟ್ ಮುಸ್ಲಿಮರು ತ್ರಿಬಲ್ ರೈಡ್ ಹೋಗಲಿ, ಹೆಲ್ಮೆಟ್ ಇಲ್ದ ಹೋಗಲಿ, ಜೋರಾಗಿ ಹಾರನ್ ಹಾಕಲಿ, ಜೋರಾಗಿ ಸದ್ದು ಮಾಡಲಿ ಗಾಡಿಯಿಂದ, ಏನು ರಿಯಾಕ್ಷನ್ ಇರ್ತಿರ್ಲಿಲ್ಲ ಅಂತ. ಹಿಂಗಂತ ಪಶ್ಚಿಮ ಬಂಗಾಳದ ಮಹಿಳೆ ಹೇಳಕತ್ತಾಳೆ, ಕೇಳ್ರಿ. कलकत्ता में ऐसा बहुत सारे जगह है जहां हिंदुओं को हेलमेट ना पहनने के वजह से एक थोड़ा सा सिग्नल भी मिस हो जाए तो उनको चालान दिया जाता है, और वहीं के वहीं अगर ट्रिपले भी जाए और विदाउट हेलमेट भी जाए उनके लिए कोई रूल्स नहीं है. ऐसी जगह भी है कलकत्ता में और ये सबको पता है ओपनली. आप जाओ यहाँ से पार्क सर्कस चल जाओ, आप वहाँ पे जाके देखिए, ये होते आया है कि एक हिंदू थोड़ा सा लाइन क्रॉस कर ले, चालान आपके हाथ में आ जाएगा. दूसरा कास्ट का बात करें तो वहाँ पे ऐसे भी लोग हैं जो ट्रिपल में जा रहे हैं और उनके हाथ का चालान नहीं होता है. ಇದು ಆ್ಯಕ್ಚುಲಿ ಆ ಮಹಿಳೆ ಹೇಳಬೇಕಾದ್ರೆ ಆಕ್ರೋಶ ನೋಡ್ರಿ, ಏನೆಲ್ಲ ಆಕೆ ಅನುಭವಿಸಾಳ ಅನ್ನೋದನ್ನ ಹೇಳಕತ್ತಾರ. ಮುಸ್ಲಿಮರಿಗೆ ಪಶ್ಚಿಮ ಬಂಗಾಳದಾಗ ಕಾನೂನು ಅನ್ವಯನೇ ಆಗ್ತಿರ್ಲಿಲ್ಲ. ಈಗ ಅದು ಮುಗಿದ ಅಧ್ಯಾಯ ಬಿಡ್ರಿ. ಈಗ ಪಶ್ಚಿಮ ಬಂಗಾಳದಾಗ ಸುವೇಂದು ಅಧಿಕಾರಿ ಪಟ್ಟಕ್ಕೇರ್ಯಾರ, ಇದೆಲ್ಲ ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿಬಿಟ್ಟಾರೆ. ಇದಿನ್ನು ಮುಂದುವರಿಯುವುದಿಲ್ಲ. ಆದರೆ ಇಷ್ಟು ದಿನ ಮುಸ್ಲಿಮರಿಗೆ ಅಲ್ಲಿ ಕಾನೂನು ಅನ್ವಯಿಸ್ತಾ ಇರಲಿಲ್ಲ. ಇದ ಬರೀ ಪಶ್ಚಿಮ ಬಂಗಾಳಕ್ಕೆ ಅಷ್ಟೇ ಸೀಮಿತವಾಗಿ ಏನಿಲ್ರಿ, ಇದು ದಕ್ಷಿಣದ ಹೈದರಾಬಾದ್ಗೂ ಬಂದೈತಿ. ಹೈದರಾಬಾದ್ನ ಅಂದ್ರೆ ಹಳೆಯ ಹೈದರಾಬಾದ್ ಒಳಗ ಮುಸ್ಲಿಮರಿಗೆ ಕಾನೂನೇ ಅನ್ವಯ ಆಗೋದಿಲ್ಲ, ಈ ರೀತಿಯ ಮಾತುಗಳು ಕೇಳಿ ಬರಾಕತ್ತಾವ. ಅಸೌದ್ದೀನ್ ಓವೈಸಿ ಅವರ ಕ್ಷೇತ್ರದಾಗ ಎಷ್ಟೋ ಅನ್ಯಾಯಗಳು ನಡೆದವ. ಅಲ್ಲಿ ಯಾವ ಅಧಿಕಾರಿಗಳು ಹೋಗಕ್ಕೆ ಅಂಜುತ್ತಾರ. ಎಲೆಕ್ಟ್ರಿಸಿಟಿ ಬಿಲ್ಲ ಕೋಟಿ ಬಿದ್ದೈತಿ, ಅಲ್ಲಿನ ಮಂದಿ ಕಟ್ಟಿಲ್ಲ ಅಂತ ಮಾಧವಿ ಲತಾ ಅವ್ರು ಒಂದು ಸಲ ಹೇಳಿದ್ರು. ಆ ಮಾತಿಗೆ ನೆನಪಾಗ್ತೈತಿ. ಯಾಕಂದ್ರೆ ಈಗ ಹೈದರಾಬಾದ್ ಒಳಗ ಮುಖ್ಯವಾಗಿ ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಯಾವ ಅಧಿಕಾರಿ, ಯಾವ ಪೊಲೀಸ್, ಯಾವ DGP ಕಾಲಿಡಕ್ಕೂ ಅಂಜಾಕತ್ತಾರ. ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಅದನ್ನ ಸರಿ ಮಾಡಕ್ಕೆ ಹೋಗಕ್ಕೂ ಅವ್ರಿಗೆ ಭಯ ಆಗತೈತಿ. ಹೋಗ್ಲಿ ಬಿಡಪ್ಪ ಅಂತ ಹೋದ್ರೂ ಕೂಡ ಪೆಟ್ಟು ತಿಂದು ಹೊಳ್ಳೆ ಬರಾಕತ್ತಾರ. ಹಳೆ ಹೈದರಾಬಾದ್ನ ಲೇಪಲ್ಲಿ ಚಟ್ಟಾ ಬಜಾರ್ ಒಳಗ ಒಂದು ಘಟನೆ ನಡೆದೈತಿ. ಸರ್ಕಾರಿ ಅಧಿಕಾರಿಗಳು ಪೊಲೀಸರ ಜೊತೆ ಒಂದು ಜಾಗಕ್ಕೆ ಹೋಗಿ ಸರ್ಕಾರಿ ಜಾಗ ಒತ್ತುವರಿ ಆಗಿದ್ದನ್ನು ವಾಪಸ್ ಕೇಳ್ಯಾರ. ಅದರ ಜೋಡಿ ಒಬ್ಬ ಮನುಷ್ಯ ಬಾಡಿಗೆ ಕೊಟ್ಟಿದ್ದ, ಆತನ ಬಾಡಿಗೆ ಕೊಡೋದು ಬಿಟ್ಟರು, ಅವನ ಜಾಗನೂ ವಾಪಸ್ ಕೊಡಲಿಲ್ಲ, ನಮ್ಮದೇ ಜಾಗ ಅಂತ ಅನೌನ್ಸ್ ಮಾಡಿಕೊಂಡ್ರು. ಆತ ಹೋಗಿ ಕೇಸ್ ಮಾಡ್ದ. ಕೇಸ್ ಅವನ ಪರ ಆಗಿ ಆತನ ಜಾಗನೂ ಅವನಿಗೆ ಸಿಗಬೇಕು, ಸರ್ಕಾರಿ ಒತ್ತುವರಿ ಜಾಗನೂ ಸರ್ಕಾರಕ್ಕೆ ಸಿಗಬೇಕು ಅಂತ ಕೋರ್ಟ್ ಆದೇಶನೂ ಮಾಡ್ತು. ಅಧಿಕಾರಿಗಳು ಹೋಗಿ ಎಸ್ಟಿಮೇಟ್ ಮಾಡಿ ಎಲ್ಲ ಲೆಕ್ಕನೂ ಹಾಕಿದ್ರು. ಇದು ಏಪ್ರಿಲ್ ಒಳಗೆ ನಡೆದಿತ್ತು. ಆಗಲೂ ಕೂಡ ಕೋರ್ಟ್ ಅಧಿಕಾರಿಗಳ ಮೇಲೆ, ಪಾಲಿಕೆ ಅಧಿಕಾರಿಗಳ ಮೇಲೆ ಲೋಕಲ್ MLAಗಳು, ಲೋಕಲ್ ಕಾರ್ಪೊರೇಟ್ಗಳು MLAಗಳು ಅಸೌದ್ದೀನ್ ಓವೈಸಿ ಅವರ AIMIMನ MLAಗಳು ಅವರೆಲ್ಲ ದಾಳಿ ಮಾಡಿದ್ರು. ಆಗಲ್ಲ ಅಂತ ಬೈದು ಹೊಡಿಯಕ್ಕೆ ಬಂದು ಕಳಿಸಿದ್ರಂತ. ಇದಾದ ಮೇಲೆ ಅವ್ರ ಮೇಲೆ ಕೇಸ್ ದಾಖಲು ಮಾಡಿಕೊಂಡು ಕೋರ್ಟ್ ಮತ್ತೆ ಈ ರೀತಿ ಆಗಬಾರ್ದು ಅಂತ DGP ಅವ್ರಿಗೆ ಹೇಳ್ತು, ಕಮಿಷನರ್ ಅವ್ರಿಗೂ ಹೇಳ್ತು. ಈ ಪ್ರದೇಶದಾಗ ಪೊಲೀಸರು ಮತ್ತು ನ್ಯಾಯಾಂಗ ಅಧಿಕಾರಿಗಳಿಗೆ ಹೋಗಕ್ಕೆ ಸುರಕ್ಷೆ ಕೊಡ್ರಿ, ಫೋರ್ಸ್ ಕೊಡ್ರಿ. ಈ ರೀತಿ ಘಟನೆಗಳು ಭಾರತದಾಗ ನಡೆದ್ರೆ ಹೆಂಗ್ರಿ, ಕಾನೂನು ವ್ಯವಸ್ಥೆ ಎಷ್ಟು ಹಾಳಾಗ್ತೈತಿ ಅಂತ ವಾರ್ನಿಂಗು ಕೊಟ್ಟಿದ್ರು. ಇಷ್ಟೆಲ್ಲ ಆಗೈತಲ್ಲ, ಇನ್ನೇನು ಮಾಡಂಗಿಲ್ಲ. ಮತ್ತು ಈ ವಾರದಾಗ ಅಲ್ಲಿ
ನ್ಯಾಯಾಂಗ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು, ಪೊಲೀಸರು ಹಾದ್ರು. ಅದು ಸೇಮ್ ಟೈಮ್ ಸೇಮ್ ಸೀನ್ ರಿಪೀಟ್ ಆಗೈತ್ರಿ. MLA, ಕಾರ್ಪೊರೇಟರ್, ಅಲ್ಲಿ ಸ್ಥಳೀಯ ಮುಸ್ಲಿಮರು ಬಂದ ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಟ್ರೈ ಮಾಡ್ಯಾರ. ಅವ್ರನ್ನ ಕರ್ಕೊಂಡು ಹೋಗಿ ಗಾಡಿ ಒಳಗೆ ಕುಂದ್ರಸಾಕ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಅದಕ್ಕೊಂದು ಬಣ್ಣ ಕೊಡತ್ತಾರ. ಸ್ಥಳೀಯ ಸಮಸ್ಯೆಗಳು ಸ್ಥಳೀಯವಾಗೇ ಪರಿಹಾರ ಆಗಬೇಕು, ನೀವೆಲ್ಲ ಏನು ಪರಿಹಾರ ಮಾಡಬೇಡ್ರಿ ಅಂತಾರ. ಅದಷ್ಟೇ ಅಲ್ರಿ, ಹಿಂದೆ ಬರಾಕತ್ತಿರೋ ಧ್ವನಿ ಕೇಳಿಸ್ತಾನೆ ನಿಮಗೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಅನ್ನಕತ್ತಾರ. ಅಂದ್ರೆ ಕಾನೂನು ವ್ಯವಸ್ಥೆಯನ್ನ ಫಾಲೋ ಮಾಡಂಗಿಲ್ಲ, ಕಾನೂನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತೀವಿ, ಇದಕ್ಕೆ ಕೋಮು ಬಣ್ಣ ಕೊಡ್ತೀವಿ, ಅಲ್ಲಾಹು ಅಕ್ಬರ್ ಅಂತ ಹೇಳೋದ್ರಿಂದ ನಾವು ಧಾರ್ಮಿಕವಾಗಿ ಸರಿ ಇದ್ದೀವಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನೋಡಕತ್ತಾರ. ಕಾನೂನು ನಿಂದನೆ ಆಗತೈತಿ, ಕಾನೂನು ಇವ್ರಿಗೆ ಬೇಕಾಗೇ ಇಲ್ಲ, ಪಾಲನೆ ಮಾಡೋದು ದೂರದ ಮಾತ. ಆದ್ರೆ ಧರ್ಮದ ಹೆಸರಿಗೆ ಇದೊಂದಕ್ಕೆ ಕೋಮು ಬಣ್ಣ ಹಚ್ಚಿ ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಹಂಗೆ ಮಾಡಕತ್ತಾರಲ್ಲ, ಇದರ ಅಜೆಂಡಾ ಏನು? ತೆಲಂಗಾಣ ಒಳಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ಮೇಲೆ ಈ ರೀತಿಯ ಕೃತ್ಯಗಳು ಹೆಚ್ಚಾಗಕತ್ತಾವ. ತುಷ್ಟೀಕರಣ ಹೆಚ್ಚಾಗಿದ್ರಿಂದ ಇದೆಲ್ಲ ಸಾಧ್ಯ ಆಗತೈತಿ ಅಂತ ವಿರೋಧ ಪಕ್ಷಗಳು ಯಾವಾಗಲೂ ಹರಿಹಾಯ್ತಾರ. ಇದೆಲ್ಲವನ್ನ ನೋಡ್ತಿದ್ರ ಈಗ ಕಾಂಗ್ರೆಸ್ ಅದನ್ನ ಹತ್ತಿಕ್ಕೋದ್ರಾಗ ಸೋತೈತಿ. ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ತುಷ್ಟೀಕರಣ ಮಿತಿ ಮೀರಿದ್ರಿಂದಾಗಿನ ಅವರು ಪೊಲೀಸರನ್ನು ಅಲ್ರು, ನ್ಯಾಯಾಂಗ ಅಧಿಕಾರಿಗಳನ್ನು ಅಲ್ರು, ಯಾರ ಬಗ್ಗೆನೂ ಏನೂ ಇಲ್ಲ, ಇಲ್ಲಿ ಸ್ಥಳೀಯರೇ ಎಲ್ಲ ಬಗ್ಗೆ ಹರಿಸ್ಕೋತೀವಿ ಅನ್ನೋ ಮಾತು ಹೇಳಿ ಅಲ್ಲಾಹು ಅಕ್ಬರ್ ಅನ್ಕೋತ ಕೋಮು ಬಣ್ಣ ಕೊಡಾಕತ್ತಾರ. ಇದು ಹಿಂಗ ಮುಂದುವರೆದ್ರ ಬಂಗಾಳದಾಗ ಮಮತಕ್ಕ ಮಾಡಿದಕ್ಕಿನ್ನ ವರ್ಸ್ಟ್ ಸಿಚುವೇಶನ್ ತೆಲಂಗಾಣದಾಗ ಆಗೋದೈತಿ. ಹೈದರಾಬಾದ್ ಅದರ ಮೇನ್ ಫೋಕಸ್ ಆಗೈತಿ. ಇದೇ ರೀತಿ ಕೇರಳದಾಗೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೈತಿ, ಅದು ಕೂಡ ಮುಸ್ಲಿಂ ಲೀಗ್ ಜೋಡಿ ಮೈತ್ರಿ ಮಾಡಿಕೊಂಡು. ಒಂದು ವೇಳೆ ಮೈತ್ರಿಯನ್ನ ಕಳ್ಕೋಬಾರ್ದು ಅಂತ ಅವರು ಕೂಡ ಸಡ್ಲಾ ಬಿಟ್ರು ಅಂದ್ರ ಇದೇ ರೀತಿ ಘಟನೆಗಳು ಮುಂದೊಂದಿನ ಕೇರಳದಾಗೂ ನಡೀತಾವು ಅನ್ನೋ ಅನುಮಾನಗಳು ಹೆಚ್ಚಾಗತ್ತವ. ಅದು ಏನಾಗೋದೈತು ನೋಡ್ಬೇಕಾಗಿತ್ತು ಅಷ್ಟೆ.